ಸರಿಮಾ, ಬರ್ತೀವಿ ನಾವೇ. ಬಂದ್ವಾ? ಒಬ್ನೇ ತೋಟದಲ್ಲಿ ಮಾಡಂತವ ಏನ್ ಮಾಡ್ತಿದ್ದಳು? ಅಯ್ಯ ಬಡ್ಡೆ ತದ್ದೆಲೇ, ಎಲ್ಲ ನಿನ್ನಿಂದಲೇ ಆಗಿದ್ದು. ರಾಮ, ಸುಮ್ಕೆ ಯಾಕೆ ಅವನ್ನ ಗೊಳೈಕತ್ತೀಯ? ಸರದವ, ನಾನು ಅವನ್ನ ಗೋಳಿ ಕತ್ತಿದ್ದೀನ. ಅವನೇನ್ ಮಾಡ್ದ ಗೊತ್ತಾ? ಬೆಳಗ್ಗೆ ಸ್ನಾನ ಮಾಡುವಾಗ ಮೇಡಮ್ನ ಬಾವಿ ತ ಕಳ್ಸವ್ನೆ. ಶಾರದಕ್ಕ, ರಾವಣ ಪ್ರೀತಿಲ್ ಬಿದ್ದವನೇ. ಮಂಜ, ರಾಮಣ್ಣ ಪಿರುತಿಲ್ ಬಿದ್ರೆ ನಿನ್ ಗಡ್ಡೆ ಎಲ್ಲ ಖರ್ಚೈತದೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಿಂಗೇನಾದ್ರೂ ಇಷ್ಟ ಆದ್ರೆ ನಂತಾವ್ ಹೇಳು, ನಾನ್ ನೋಡ್ಕೋತೀನಿ. ಸರದವ, ನೀವಿಬ್ರು ಸೇರ್ಕೊಂಡು ನಂಗೆ ಚೇಷ್ಟೆ ಮಾಡಿರಾ? ಆಯ್ತು ಬಿಡಿ, ನಾನು ಹೋಯ್ತೀನಿ. ನಿಮ್ ಚೇಷ್ಟೆ ಮುಗಿದ್ಮೇಕೆ ಬರ್ತೀನಿ. ಕಡೆ ಅಮ್ಮ, ನಾ ಬಂದೆ. ಏನಿವತ್ತು ಅಪ್ಪ ಬೇಗ ಬಂದ್ಬಿಟ್ಟಿದ್ದಾರೆ? ಹುಷಾರಿಲ್ವಾ? ಜಾನಕಿ, ಅವ್ರಿಗೆ ಲೈಟಾಗಿ ಫೀವರು. ಯಾಕಪ್ಪ, ಏನಾಯ್ತು? ಡಾಕ್ಟರ್ ಹತ್ರ ಹೋಗಿದ್ರಾ? ಅಂಥದ್ದೇನೂ ಇಲ್ಲಮ್ಮ, ನಾರ್ಮಲ್ ಜ್ವರ ಅಷ್ಟೇ. ನೀನ್ಯಾಕೆ ಇವತ್ತು ಇಷ್ಟು ಲೇಟಾಗಿ ಬರ್ತಿದ್ಯಾ? ಅದು ಅಮ್ಮ, ಇವತ್ತು ಸ್ಕೂಲಲ್ಲಿ ಮಕ್ಕಳು ಪರಿಸರದ ಪಾಠನ ಹೊಲ ಗದ್ದೆಗೆ ಕರ್ಕೊಂಡೋಗಿ ಹೇಳ್ಕೊಡಿ ಅಂತ ತುಂಬ ಗಲಾಟೆ ಮಾಡಿದ್ರು. ಸರಿ ಅಂತ ಹೋದರೆ ಅದು ಯಾರ ಗದ್ದೆ ಗೊತ್ತಾ? ರಾಮು ಅವ್ರದ್ದು. ಅದೇ ಕಪ್ ತಂದು ಹಾಕಿದ್ರಲ್ಲ ಅವರೇ. ಅವ್ರ ಗದ್ದೆನೆಲ್ಲ ತೋರಿಸಿ ಊಟ ಮಾಡಿಸಿ ಕಳ್ಸಿದ್ರಮ್ಮ. ರಾಮು, ಶಾರದಕ್ಕ, ಮಂಜ ಮತ್ತು ಅವ್ರ ಎತ್ತು ಬಾಸು ಎಲ್ಲರೂ ತುಂಬ ಒಳ್ಳೆಯವರಮ್ಮ. ಇವತ್ತು ಮನ್ಸಿಗೆ ತುಂಬ ನೆಮ್ಮದಿ ಆಯಿತು. ಆದರೆ ಅವರೇ ಈ ಮನೆ ನೆಮ್ಮದಿನ ಹಾಳು ಮಾಡಿದ್ದಾರೆ ಜಾನಕಿ. ಏನಮ್ಮ ಹೇಳ್ತಿದ್ಯಾ? ಏನ್ಲಾ, ಅಮ್ಮೋರ್ ಕಾಸನ್ನ ನುಂಗ್ಬಿಟ್ಟು ಆರಾಮಾಗಿ ಉಣ್ತಾ ಕೂತಿದ್ಯಾ? 1,00,000 ವಾಪಸ್ ಬರ್ಬೇಕು. ಕೊಟ್ಟಿಲ್ಲ ಅಂದ್ರೆ 1,00,000ನ ರಾಮೋರು ವಸೂಲಿಗೆ ಅಂತ ಆಳನ್ ಕಳ್ಸಿದ್ರ? ನಂಗಿದ್ನ ನಂಬಕ್ಕೆ ಆಗ್ತಾ ಇಲ್ಲ. ಜಾನಕಿ, ಅವ್ನು ನಿನಗೆ ಹೊಲ ಗದ್ದೆನೆಲ್ಲ ತೋರಿಸುವಾಗ ಒಳ್ಳೆ ಒಂಥರ ನಾಟಕ ಮಾಡಿದ್ದಾನೆ. ಇಲ್ಲಿಗೆ ಬಂದು ಅವ್ನು ನಿಜ ರೂಪ ತೋರಿಸಿದ್ದಾನೆ. ನಿಮ್ಮ ಅಪ್ಪನ ಹತ್ರ ಯಾರೂ ಇಷ್ಟು ಕೆಟ್ಟದಾಗ ನಡ್ಕೊಂಡಿರ್ಲಿಲ್ಲ ಜಾನಕಿ. ಯಾವತ್ತಿದ್ರೂ ಶ್ರೀಮಂತರು ಸಹವಾಸ ಅಪಾಯನೇ. ನಾವು ಕಬ್ಬು ತಗೊಂಡು ತಪ್ಪು ಮಾಡಿದ್ವಿ. ಈಗ ಅವ್ರು ಕೇಳಿದಷ್ಟು ಕೊಡ್ಲೇಬೇಕು. ಆದ್ರೆ ಹೇಗೆ? ಅಪ್ಪ, ನೀವೇನೂ ಮಾತಾಡಬೇಡಿ. ಟಯರ್ಡ್ ಆಗಿದ್ದೀರಾ, ರೆಸ್ಟ್ ತಗೊಳ್ಳಿ. ಅಮ್ಮ, ನೀನು ಯೋಚನೆ ಮಾಡಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಆಹಾ, ಸಾರದ ಒಂದು ಕೈ ರುಚಿನೇ ರುಚಿ. ಹೊಟ್ಟೆ ಮನಸ್ಸು ಎರಡು ಗೆಲ್ತೈತೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಆಕಾಶ ಈಚೆ ನಿಂಗಪ್ಪ ನಂತವ ಬಂತು.
ಇದೊಳ್ಳೆ ರಾಮಾಯಣ ಆಯ್ತಲ್ಲಪ್ಪ. ಇವಾಗ ಇದನ್ನ ಹೆಂಗೆ ವಾಪಸ್ ಕೊಡೋದು? ದೇವ್ರೆ ಕ್ಷಮಿಸ್ಬಿಡಪ್ಪ, ನಾನು ಬೇಕು ಅಂತ ತಂದಿಲ್ಲ, ನನಗೆ ಗೊತ್ತಿಲ್ಲದೆ ನನ್ನ ಜಾಬಲ್ಲಿ ಬಂದ್ಬಿಟ್ಟೈತೆ. ಇದನ್ನ ಹೆಂಗಾರ ಮಾಡಿ ಇವತ್ತು ಮೇಡಮ್ ವಾಪಸ್ ಕೊಡ್ಲೇಬೇಕು. ಆಂಜನೇಯ ಕ್ಷಮಿಸ್ಬಿಡಪ್ಪ, ನಾನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ರಾಮು ಅವರು ದುಡ್ಡು ವಸೂಲಿ ಮಾಡೋದಕ್ಕೆ ಆಳನ್ ಕಳ್ಸಿದ್ರಾ? ನಂಬಕ್ಕೆ ಆಗ್ತಾ ಇಲ್ಲ. ಅವಕ್ಕೆ ಕೋಪ ಬರೋಕ್ಕಿಲ್ಲ, ಮೋಸ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ. ಅವು ಪಾಡಿಗೆ ಹೊರಾಡ್ಕೊಂಡಿರ್ತಾವ ಕಣ್ಲ, ನಾವ್ಯಾಕ್ಲ ತೊಂದರೆ ಕೊಡ್ಬೇಕು? ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋಂಥ ಮನುಷ್ಯ ಈ ಥರ ಹೇಗೆ ಮಾಡಿರೋಕ್ ಸಾಧ್ಯ? ಯಾರಿಗ್ ಗೊತ್ತು? ಕೆಲವರು ಹೊರಗೊಂದು ಒಳಗೊಂದು ಅಂತ ಇರ್ತಾರಲ್ವಾ, ರಾಮುನು ಅಂಥವ್ರಲ್ಲಿ ಒಬ್ರು ಆಗಿರ್ಬೋದೇನೋ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಚೈನ್ ಇಲ್ಲೇ ಐತಲ್ಲ, ಮತ್ತೆ ಶಬ್ದ ಇಲ್ಲಿಂದ ಬತ್ತೈತೆ. ರಾಮ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಸುಮ್ಕೆ ರಗ್ಗೋದ್ಕ ಮನಿಕ. ಈ ಶಬ್ದ ಗಿಬ್ದ ಎಲ್ಲ ನಿನ್ ಭ್ರಮೆ. ಅಪ್ಪ ಅಂಜನಪ್ಪ, ಕಾಪಾಡಪ್ಪ. ನೋಡೋಕೆ ಅಷ್ಟೊಂದು ಇನ್ನೋಸೆಂಟ್, ಭೇಟಿಯಾದಾಗೆಲ್ಲ ತಲೆ ತಗ್ಗಿಸ್ಕೊಂಡೇ ಮಾತಾಡೋಂಥ ವ್ಯಕ್ತಿ ಈ ರೀತಿ ಮಾಡಿದ್ದಾರೆ ಅಂದರೆ ಹೇಗೆ ನಂಬೋದು? ಅದೆಲ್ಲ ನಾಟಕನ ಅಥವಾ ರಾಮು ಒಳ್ಳೆಯವರು ಅಂತ ನಾನು ಅನ್ಕೊಂಡಿದ್ದು ಊಹೆನಾ? ಅಮ್ಮ ಹೇಳಿದ್ದೇ ನಿಜ ಇರಬೇಕು. ಶ್ರೀಮಂತರ ಸಹವಾಸ ಯಾವತ್ತಿದ್ರೂ ಅಪಾಯನೇ. ಅವ್ರಿಗೆ ಬೇಕಿರೋದು ದುಡ್ಡೇ ಅಲ್ವಾ? ನಾಳೆನೇ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ತಗೊಂಡು ಅವ್ರ ಲೆಕ್ಕನ ಚುಕ್ತಾ ಮಾಡಬೇಕು. ರಾವಣ ಒಬ್ಬನೇ ತೋಟದಲ್ಲಿ ಮಾಡಂತವ ಏನ್ ಮಾಡ್ತಿದ್ದಳು? ಇಲ್ಲ, ಹಂಗೇನಿಲ್ಲ, ನಾನು ಬ್ರಹ್ಮಚಾರಿನೇ, ನಾನೇನ್ ತಪ್ಪು ಮಾಡಿಲ್ಲ. ಶಾರದಕ್ಕ, ರಾವಣ ಪ್ರೀತಿಲ್ ಬಿದ್ದವನೇ. ಇಲ್ಲ ಇಲ್ಲ, ನಾನು ಪಿರುತಿಲ್ ಬಿದ್ದಿಲ್ಲ. ಅದೆಲ್ಲ ಮಂಜ ಸುಮ್ ಕೇಳವನೆ. ಅಪ್ಪ ದೇವ್ರೆ, ಈ ವಿಷಯ ಏನಾರ ಗುರುಗಳಿಗೆ ಗೊತ್ತಾದ್ರೆ ದಾರ ಬಿಚ್ಚಿಸ್ಕತ್ತಾರೆ. ನಂಗೆ ಗೊತ್ತಿಲ್ಲದೆ ನಡೆದೋಗ್ಬಿಟ್ಟೈತೆ, ಕ್ಷಮಿಸ್ಬಿಡು ದೇವ್ರೆ. ನಿಂಗ ಶೇಖರ ನಡತ್ ಮಾಡ್ರು. ಹಾ ಅದು ಸರಿ. ಹಾ ಹಾ ಹಾಕು ಅಚ್ಚು ಅಜ್ಜ ಅದು ಹೇಳ್ರ ಮ್ಯಾಕೆ. ಮ್ಯಾಕೆ ಆ ಕಡೆಗೆ ಹೋಗ್ಲೇಬಾರ್ದು. ಅವ್ರ ಗಾಳಿ ಕೂಡ ನನ್ನ ಮೇಲೆ ಬೀಳ್ದಾಗ ನೋಡ್ಕೋಬೇಕು. ಕಲಾರ್ಜಿಂಗ್ ಎತ್ತು. ಅದು ಹೊಡಿ. ಏಯ್ ಬಿಡ್ಬೇಡ. ಸಂಸಿ ಗುರುಗಳೇ, ಮೇಡಮ್ ಹೊಲ ನೋಡಕ್ ಬಂದಾಗ ಅದ್ ಹೆಂಗೋ ಗೊತ್ತಿಲ್ಲದೆ ಚೈನ್ ಜಾಬಲ್ ಬಂದು ಸೇರ್ಕೊಬಿಟ್ಟೈತೆ. ತೆಪ್ಪಾಯ್ತು, ಕ್ಷಮಿಸಿ. ಲೇ ರಾಮ, ಹಿಂಗೆ ಇಡೀ ದಿನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಕೂತಿರ್ತೀಯೋ, ಆ ಕಾಡಿಗೆ ಕೇಳಿದ್ಯೋ? ಹೋಗು,
ಲಂಗೋಟ ಕಟ್ಕೊಂಬ ಆ ಕಾಡಕ್ಕೆ ಬೇಗ ಬರಬೇಕು ಹಾ ಹಾ ಹೊಡಿಯೋ ಹಾ ಅದು ಹಾ ಎತ್ತು ಹಾ ಬಿಡಿ ಕಟ್ಟು ರೀ ಇವಾಗ ಹೇಗಿದೆ? ಪರವಾಗಿಲ್ಲ. ಒಳ್ಳೆಯವ್ರ ಕಾಲ ಇಲ್ಲ ರೀ. ಕಾಫಿ ತಗೊಳ್ಳಿ. ಬೇಡ, ನನಗೇನು ಬೇಡ. ರೀ ತಿಂಡಿನೂ ಬೇಡ ಅಂದ್ರಿ, ಕಾಫಿನಾದ್ರೂ ತಗೊಳ್ರಿ. ಬೇಡ ಸುಶಿ. ಅಪ್ಪ ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ, ತಗೊಳ್ಳಿ. ಅವನೇ ಇರ್ಬೇಕು. ಮತ್ತೆ ಬಂದ ಅನ್ಸುತ್ತೆ. ಏನ್ ಮಾಡೋದು? ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ರೀ? ನಾನು ನೋಡ್ತೀನಿ. ಪರ್ಸ್ನಲ್ ಲೋನ್ ತಗೋಬೋದಾ? ಹೌದಮ್ಮ, ಕರೆಕ್ಟ್. ಟೆನ್ಷನಲ್ಲಿ ನನಗಿದು ಹೊಳಿಲ್ಲ ಇಲ್ಲ ನೋಡು. ಅಲ್ಲ ರೀ, ಕಬ್ ಮಾರಿದ ದುಡ್ಡಲ್ಲಿ ನಾವು ಕಂಪ್ಯೂಟರ್ ತಾನೇ ತಗೊಂಡಿದ್ದು. ಅದನ್ನ ಮಾರ್ಬಿಟ್ಟು ದುಡ್ಡು ವಾಪಸ್ ಕೊಡ್ಬೋದಲ್ಲ, ನಾವ್ಯಾಕೆ ಲೋನ್ ತಗೋಬೇಕು? ಇಲ್ಲಮ್ಮ, ಕಂಪ್ಯೂಟರ್ ತಗೊಳ್ಳೋ ನಿರ್ಧಾರ ಮಾಡಿದ್ದು ನಾನು. ಅದು ಅಲ್ಲದೆ ಕಂಪ್ಯೂಟರಿಂದ ಮಕ್ಕಳಿಗೆಲ್ಲ ಉಪಯೋಗ ಆಗ್ತಿದೆ. ಜಾನಕಿ ಹೇಳ್ತಾ ಇರೋದು ಸರಿನೇ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ನಾವು ಬ್ಯಾಂಕಿಂದ ಲೋನ್ ತಗೊಳ್ಳೋಣ. ನಡಿ ಜಾನಕಿ. ರೀ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ಹಾಕೋ ಕಾಲ್ಗೆ ಹಾಕೋ ಅದು ತಿರುಗಿಸು ಫಿಟ್ ಮಾಡು ಒಡೆ ಒಡೆ ವಾಡಿಯ ಏಯ್ ಸಾಕು ಬಿಡ್ರ ಹೋಗ್ರ ರಂಗ ರಾಮನ ಮೇಲೆ ಒಂದು ಪಕ್ಕಡ್ ಮಾಡು. ರಾಮ ಸರಿಯಾಗಿ ಲಾಡತ್ ಕೊಡಬೇಕು ಏನೋ ಹಾಂ ಹಚ್ಕೊಳ್ಳಿ. ಏಯ್ ರಂಗ ತಿರುಗಿಸ್ಲ ಹಾಂ ಅದು ಹಾಂ ಎದ್ದು ಇಲ್ಲೂ ಅದೇ ಸದ್ದು. ಇವನ್ ಕೈಯಿಂದ ಬತ್ತಿರ್ಬೋದಾ? ಲೇ ರಾಮ, ಇದ್ಯಾಕ್ಲ ಅವನ ಕೈ ಕಿವಿ ಕೊಡ್ತಾ ಇದ್ಯಾ? ಏ ರಂಗ ತಿರ್ಗ್ಸೋ ಅದು ಲೇ ರಾಮ, ನೀನೇನ್ ಕುಸ್ತಿ ಮಾಡ್ತಾ ಇದೆಯೋ ಇಲ್ಲ ಕಿತ್ತಾಡ್ತಾ ಇದೆಯೋ? ಹಾ ಗುರುಗಳೇ, ಕುಸ್ತಿ ಆಡ್ಬೇಕಾರೆ ಕೈಗೆ ದಾರ ಕಟ್ಟಂಗಿಲ್ವಲ್ಲ, ಅದಕ್ಕೆ ನೋಡ್ತಿದ್ದೆ. ಇವನು ದೇವ್ರ ಮುಂದೆ ಬಿಚ್ಚಿಡ್ಬೇಕಿತ್ತು ತಾನೇ? ಲೇ ರಂಗ, ದಾರ ಯಾಕ್ಲ ಬಿಚ್ಚಿಡ್ಲಿಲ್ಲ ನೀನು? ಲೇ ರಾಮ, ಅವನ್ ದಾರನ ಕಟ್ಕೊಂಡ್ಲಿ ಏನಾನ ಕಟ್ಕೊಂಡ್ಲಿ, ನಿನ್ ಗಮನ ಯಾಕ್ಲ ಅಲ್ಲೋಯ್ತು? ಲಡತ್ ಮೇಲೆ ಇರ್ಬೇಕು ನಿನ್ ಗಮನ. ಹಾ ಅದು ಹೊಸಿ ತಲೆನೋಯ್ತು ಗುರುಗಳೇ, ನಮ್ಮ ಮನೆಗೆ ಹೋಯ್ತೀನಿ. ಲೇ ರಾಮ, ಕುಸ್ತಿ ಪಂದ್ಯಗಳ ಹತ್ರ ಬರ್ತವೆ, ನೀ ಹಿಂಗ್ ಮಾಡ್ಕೊಂಡ್ರೆ ಗೆಲ್ಲೋದ್ ಹೆಂಗ್ಲ? ಊರ್ ಜನರ ಕಣ್ಣೆಲ್ಲ ನಿನ್ ಮೇಗೆ ಐತೆ ಅನ್ನೋದನ್ನ ಗೆಪ್ತಿ ಮಾಡಿಕೋ. ಲೇ ರಾಮ, ನಿಜವಾದ ಪೈಲ್ವಾನ್ ಆಗ್ಬೇಕು ಕಲ, ನೀನು ನಿಜವಾದ ಪೈಲ್ವಾನ್ ಆಗ್ಬೇಕು. ಗುರುಗಳೇ, ಇವತ್ತು ಒಂದಿನ ಬಿಟ್ಬಿಡಿ, ನಾಳೆಯಿಂದ ನಿಜವಾದ ಪೈಲ್ವಾನ್ ಹೆಂಗಿರ್ಬೇಕೋ ಹಂಗೆ ಇರ್ತೀನಿ.
ಚೈನ್ನ ಹೆಂಗಾರ ಮಾಡಿ ವಾಪಸ್ ಕೊಡ್ಬೇಕಲ್ಲ. ನಿಜವಾದ ಪೈಲ್ವಾನ ಆದವನು ಈ ಥರ ಹುಡುಗಿರ್ ಚೈನ್ನ ಮಡಿಕೊಳಕ್ಕಿಲ್ಲ. ರಮಣ, ಏನ್ ರಮಣ, ಗರಡಿ ಮನೆಯಿಂದ ಈಟ್ ಬೆನ್ನೆ ಬಂದ್ಬಿಟ್ಟಿದ್ಯಾ? ಅದು ಗಲ್ಡಿ ಮನೇಲಿ ಸ್ಯಾನೆ ಬೇಜಾರಾಯ್ತಾಯಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಇದೇನ್ಲ ಇದು ಹೊಸ್ದಾಗೈತೆ? ಸೂರ್ಯ ಯಾವ ಕಡೆ ಕುಟ್ಟನ್ಲ ಇವತ್ತು? ನಿಂಗೆ ಗರಡಿ ಮನೆ ಬೇಜಾರಾಗೈತ ರಮಣ? ಸರಿ ಇರು, ತಿಂಡಿ ತಗೊಂಬತ್ತೀನಿ, ತಿನ್ನವಂತೆ. ಸರದವ, ನನಗೆ ಹಸಿವಿಲ್ಲ. ಅಯ್ಯೋ ಇವನ, ನೀನು ನಿಜವಾಗ್ಲೂ ನನ್ನ ರಮಣ್ಣನೇನಾ? ನಿಂಗೆ ಹಸ್ವಿಲ್ವಾ? ಅದು ಇವತ್ತು ಗಲ್ಡಿ ಮನೇಲಿ ತಾಲೀಮೆ ಮಾಡಲಿಲ್ಲ, ಅದಕ್ಕೆ ಹಸಿವಿಲ್ಲ. ತಾಲೀಮ್ ಮಾಡಲಿ ಬಿಡ್ಲಿ, ನಿಂಗೆ ಹಸ್ವಿಲ್ಲ ಅಂದರೆ ಭೂಮಿ ತಾಯಿ ಎಡಗಡಿಗೆ ತಿರುಗ್ತಾವಳೆ ಅಂತಲೇ ಅರ್ಥ. ಇರು, ಹುಸಿ ತರ್ತೀನಿ, ತಿನ್ಬಿಟ್ಟು ಹೋಗುವಂತೆ. ಸರದವ, ನನಗೆ ಹೊಸಿ ಕೆಲಸ ಐತೆ, ನಾವು ಹೋಗ್ಬೇಕು, ಬರ್ತೀನಿ. ಕೇಳಿಸ್ಕೊಂಡ್ರ ಅಕ್ಕೋರೆ, ಕೋಣನ್ ದಾರಿ ಯಾವ ಕಡೆಗೆ ಹೋಯ್ತೈತೆ ಅಂತ? ಇನ್ನೆಲ್ಲಿಗೆ ಹೋಗುತ್ತೆ? ಹಸಿವಿಲ್ಲ ಅಂತ ಹೇಳಿದ್ರು ಕೋಣ ಹೊರಗಡೆ ಹೋಗಿ ಚೆನ್ನಾಗಿ ಮೇಯತ್ತೆ. ನಮ್ಮ ಅಶೋಕಣ್ಣನ್ ಥರ ಅಲ್ಲ ಅಕ್ಕ? ಹೋಗಿ ಶಿವಪ್ಪ ಎಲ್ಲಿ ಸಾಯ್ತಿದ್ದಾನೆ ಅಂತ ನೋಡು. ಸರಿ ಅಕ್ಕ.